ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗಾಂಧಿ ಟ್ಯುಟೋರಿಯಲ್ ಕ್ಲಾಸಿಗೆ ಮತ್ತೊಮ್ಮೆ ಮರಳಿ ಸ್ವಾಗತ. ನಾವು ಇಲ್ಲಿವರೆಗೆ ಸುಮಾರು 2 ತಿಂಗಳಿಂದ ಕಂಪ್ಲೀಟ್ ಮ್ಯಾಥ್ಸ್ ಕ್ಲಾಸ್ ಸಿರೀಸನ್ನು ಮಾಡಿದ್ದೀವಿ. ಇವತ್ತು ಕಂಪ್ಲೀಟ್ ಮ್ಯಾಥ್ಸ್ ಕ್ಲಾಸ್ ಸಿರೀಸು ಕಂಪ್ಲೀಟ್ ಆಗಿದೆ. ಇವತ್ತಿನಿಂದ ಮೆಂಟಲ್ ಅಬಿಲಿಟಿ ಕಂಪ್ಲೀಟ್ ಆಗಿರುವಂಥ ಮೆಂಟಲ್ ಅಬಿಲಿಟಿಯನ್ನು ಸ್ಟಾರ್ಟ್ ಮಾಡೋಣ ಅಂತ. ಮ್ಯಾಥಮೆಟಿಕ್ಸ್ ಕ್ಲಾಸ್ ಪ್ಲೇಲಿಸ್ಟಲ್ಲಿ ನಮ್ಗೆ ಕಂಪ್ಲೀಟ್ ಆಗಿರುವಂತಹ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳು ಸಿಗ್ತಾವೆ. ನಿಮಗೆ ಹಿಂದಿನ ಕ್ಲಾಸ್ಗಳನ್ನು ಸಹ ಫ್ರೀಯಾಗಿ ನೋಡ್ಬೋದು. ನಿಮಗೆ ಸಮಯ ಸಿಕ್ಕಾಗಿಲ್ಲ ನಮ್ಮ ಕ್ಲಾಸ್ಗಳನ್ನು ನೋಡಿ ಹಾಗೆ ಅವುಗಳನ್ನ ನೋಟ್ಸ್ ಮಾಡೋದು ಎಕ್ಸಾಮ್ ಒಳಗೆ ಕಡಿಮೆ ಸಮಯದಲ್ಲಿ ಅತಿ ಒಳ್ಳೆ ರಿವಿಷನ್ ಮಾಡ್ಕೋಬೋದು. ನೋಟ್ಸ್ ಇದ್ರೆ ಇಲ್ಲಿ ಅಷ್ಟು ಕ್ಲಾಸನ್ನು ಎಕ್ಸಾಮ್ ಟೈಮಲ್ಲಿ ಕೂತ್ ನೋಡೋಕ್ಕಾಗಲ್ಲ, ಆದ್ದರಿಂದ ಅವುಗಳನ್ನ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಇವತ್ತ ಡೇ 1 ಸಿರೀಸು. ಡೇ 1 ಒಳಗೆ ನಾವು ಏನು ನೋಡೋಣ ಇವತ್ತು ಅಂತಂದ್ರೆ ನಂಬರ್ ಸಿರೀಸು ಸಂಖ್ಯಾ ಸರಣಿ ಅಂತೀವಿ. ಸಂಖ್ಯಾ ಸರಣಿ ನಾವು SSLC ಒಳಗಿದ್ದಾಗ ಶ್ರೇಣಿಗಳು ಅಂತ ಕಲ್ತಿದ್ವಿ, ಸರಳ ಶ್ರೇಣಿಗಳನ್ನ ಕಲ್ತಿದ್ದಲ್ಲ. ಹಾಗೆ ಇಲ್ಲಿ ಸಂಖ್ಯಾ ಶ್ರೇಣಿ ಎಲ್ಲ ಮೇಲೂ ಇರುತ್ತೆ. ಸಂಖ್ಯಾ ಸರಣಿ ಅಂದ್ರೆ ನಂಬರ್ ಸಿರೀಸು ಏನು ಬೇಕಾದ್ರೂ ಬರ್ಬೋದು. ಕ್ವಶನು ಯಾವುದ್ರ ಮೇಲಾದ್ರೂ ಬರ್ಬೋದು. ಒಂದು ವರ್ಗಮೂಲದ ಮೇಲೆ ಬರ್ಬೋದು, ಘಾತಾಂಕಗಳ ಮೇಲೆ ಬರ್ಬೋದು, ಯಾವುದೋ ಒಂದು ಮಗ್ಗಿ ಇರ್ಬೋದು. ನಮಗೆ ಏನಿರ್ಬೇಕಂದ್ರೆ ಈ ಕ್ವಶನ್ಸು ಪ್ರತಿ ಎಕ್ಸಾಮ್ ಒಳಗೂ ಕ್ವಶನ್ಸ್ ಬರ್ತಾವೆ. ಬಟ್ ಒಂದು ಸ್ವಲ್ಪ ಬೇಸಿಕ್ ಆಗಿ ನಮಗೆ ಗೊತ್ತಿರಬೇಕು. ಒಂದು ಏನೇನು ಅಂತಂದ್ರೆ ಸಮಸಂಖ್ಯೆ ಅಂದ್ರೆ ಏನು ಗೊತ್ತಿರ್ಬೇಕು. ಫಸ್ಟ್ ಏನಿರ್ಬೇಕು? ಸಮಸಂಖ್ಯೆಗೆ ಯಾವುದಕ್ಕೆ ಸಮಸಂಖ್ಯೆ ಅಂತೀವಿ. ಮತ್ತು ಬೆಸ ಸಂಖ್ಯೆಗಳು ಆಡ್ ನಂಬರ್, ಇವನ್ ನಂಬರು ಮತ್ತು ಆಡ್ ನಂಬರ್ ಗೊತ್ತಿರಬೇಕು. ಬೆಸ ಸಂಖ್ಯೆಗಳು ಮತ್ತು ಅವಿಭಾಜ್ಯ ಸಂಖ್ಯೆಗಳು. ಇವು ಅವಿಭಾಜ್ಯ ಸಂಖ್ಯೆ ಯಾವುದಂತ ಗೊತ್ತಿರಬೇಕು. ಪ್ರೈಮ್ ನಂಬರ್ಸ್ ಅಂತೀವಿ. ಪ್ರೈಮ್ ನಂಬರ್ಸ್, ಅಮೆಜಾನ್ ಪ್ರೈಮ್ ಅಲ್ಲ, ಪ್ರೈಮ್ ನಂಬರ್ಸ್ ಗೊತ್ತಿರಬೇಕು. ನೆಕ್ಸ್ಟ್ 1ರಿಂದ ಅಟ್ಲೀಸ್ಟ್ 20 ಮಟ್ಟ ಆದ್ರೂ ಮಗ್ಗಿ ಬೈಪಟ್ ಮಾಡಿ, ಮಗ್ಗಿಗಳು ಬರ್ಲಿಬೇಕು. 1ರಿಂದ 20 ಮಟ್ಟ, 30 ಮಟ್ಟ ಆಗಿದ್ರು ಅವಕ್ಕೆ. ಬಟ್ 20 ಮಟ್ಟ ಮಗ್ಗಿ ಹೈಲೈಟ್ ಆದ್ರೂ ಗೊತ್ತಿರಲಿ. 10 ಮಗ್ಗಿ 10 11 10 12 20 ಹಿಂಗಾದ್ರೂ ಒಂದು ಸ್ವಲ್ಪ ಸಿಂಪಲ್ ಆಗಿರೋದು ಗೊತ್ತಿರಲಿ. ಮತ್ತು ಇನ್ನು ವರ್ಗಗಳು 1ರಿಂದ 25ರವರೆಗೆ ಅವ್ರಿಗೆ ಗೊತ್ತಿರಲಿ. ಅಂದ್ರೆ ವರ್ಗ ಅಂದ್ರೆ 2 × 2 4 ಮಾಡ್ತಲ್ಲ, ಈ ರೀತಿ ಇವುಗಳ ವರ್ಗಮೂಲಗಳು ಗೊತ್ತಿರಲಿ. ಹಾಗೆ ಇವುಗಳ ವರ್ಗಮೂಲಗಳು. ಇನ್ನ ಘಾತಾಂಕಗಳು, ಕ್ಯೂಬ್ ರೂಟ್ಸ್ ಅಥವಾ ಘಾತಾಂಕಗಳು ಅಂದ್ರೆ 2⁻³ ಐತಿವಲ್ಲ, ಇದಕ್ಕೆ ಘಾತಾಂಕ ಅಂತ ಕರಿತೀವಿ. ಇವಿಷ್ಟು ಬೇಸಿಕ್ ಆಗಿ ಗೊತ್ತಿರಲಿ. ಇನ್ನು ABCDಗಳದಲ್ಲ, ABCDEF ಇವು 1 to 26 ಇದಾವಲ್ಲ, ಯಾವ ಅಕ್ಷರಕ್ಕೆ ಯಾವ ನಂಬರ್ ಬರುತ್ತೆ ಅಂತಲ್ಲ ಗೊತ್ತಿರಲಿ. ಇವು ಸರಣಿ ಕ್ರಮದಲ್ಲಿ ಇದೆ. ಅತಿ ಇಂಪಾರ್ಟೆಂಟು, ನಿಮ್ಗೆ ಗೊತ್ತಾಗುತ್ತೆ. ಇವೆಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಕ್ವಶನ್ಸ್ಗಳು ಆಗಿದಾವ. ನಾನು ಒಟ್ಟಾರೆ ಕ್ವಶನ್ಸ್ ಏನ್ಬಿಡ್ತೀನಿ, ಯಾವ್ಯಾವ ಎಕ್ಸಾಮ್ ಒಳಗೆ ಬಂದಿದಾವಂತ ನಿಮ್ಗೆ ಗೊತ್ತಾಗುತ್ತೆ. ಅವುಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಒಂದು ಸರಣಿ ಕ್ರಮವನ್ನು ಕೊಡ್ತಾರೆ. ಅದು ಯಾವುದೇ ಇರ್ಬೋದು. ಇಲ್ಲಿ ಇಷ್ಟೇನಿದಾವಲ್ಲ, ಇದ್ರೊಳಗೆ ಏನಾಗಿರ್ಬೋದು. ಮತ್ತು ಇದಕ್ಕೆ ಅಪ್ಲೈ ಆಗ್ತೈತೆ. ಅದು ಬೆಸ ಸಂಖ್ಯೆ, ಸಮಸಂಖ್ಯೆ, ಅವಿಭಾಜ್ಯ ಸಂಖ್ಯೆ ಅಂತಂದ್ರೆ ಏನು ಅಂತಾರ ಹೇಳ್ಬಿಡ್ತೀನಿ. ಲಾಸ್ಟ್ ಟೈಮ್ ಒಂದ್ಸಲ ಹೇಳಿದ್ದೆ. ಇಲ್ಲಿ 1 ಮತ್ತು ತನ್ನ ಸಂಖ್ಯೆಯಿಂದ ಭಾಗ ಹೋಗುವ ಸಂಖ್ಯೆಗಳನ್ನು ನಾವೇನು ಕರಿತೀವಿ? ಮಾತ್ರ ಭಾಗ ಹೋಗುವ ಸಂಖ್ಯೆ ನಾವೇನು ಕರಿತೀವಿ ಅಂದ್ರೆ ಅವಿಭಾಜ್ಯ ಸಂಖ್ಯೆ, ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆಗಳು ಇದಿಷ್ಟು ಗೊತ್ತಿರಲಿ. ಬೆಸ ಸಂಖ್ಯೆ ಮತ್ತು ಸಮಸಂಖ್ಯೆ, ವರ್ಗಗಳು. ಒಂದ್ಸಲ ಇಲ್ಲಿ ಚಾರ್ಟ್ ಹಾಕ್ತೀನಿ. ಡ್ರೀಮ್ ಆನ್ ಸೈನ್ಸ್ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದರೆ 1 to 25 1 to 20ವರೆಗೆ ಮಗ್ಗಿಗಳನ್ನ ಪ್ಲಸ್ ಇವುಗಳ ವರ್ಗಗಳು, ಕ್ಯೂಬ್ ರೂಟ್ಗಳನ್ನ ಅಲ್ಲಿ ಫೋಟೋ ಕಳಿಸ್ತೀನಿ. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೋಬಹುದು. ಇಲ್ಲಿ ಅವನ್ನೆಲ್ಲ ಹೇಳೋದು ಬೇಡ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಯಾವ ರೀತಿಯಾದ ಕ್ವಶನ್ಸ್ ಬರ್ತಾವಂದ್ರೆ ಒಂದು ಕ್ವಶನ್ ತೆಗೆದುಕೊಂಡು ನೋಡೋಣ ಅಂತ. ಈ ಸರಣಿಯನ್ನು ಪೂರ್ಣಗೊಳಿಸಿ
ಈ ಕ್ವಶನ್ಸ್ ಯಾವ ಎಕ್ಸಾಮ್ ಒಳಗೆ ಕೇಳಿದಾರ ಅಂತಂದ್ರೆ PSI 2016 ಕೇಳಿದಂಥ ಕ್ವಶನ್ ಇದು. ಯಾವ ಎಕ್ಸಾಮ್ ಒಳಗೆ PSI 2016 ಒಳಗೆ ನೋಡಾಕ ಈಜಿ ಇರ್ತಾವ, ಸ್ವಲ್ಪ ತಲೆ ಕೆಡಿಸುವಂಥ ಕ್ವಶನ್ಸ್ ಇವು. ಇಲ್ಲಿ ಇದನ್ನ ನಾವು ಒಂದ್ಸಲ ಬರ್ಕೊಂಡ್ಬಿಡೋನು. 4, 9, 19, 39, 79. ಫಸ್ಟ್ ನಾವು ಏನು ಗುರ್ತನೆ ಮಾಡಲ್ಲ, ಈ ಮತ್ತು ಸಂಖ್ಯೆಗಳಲ್ಲಿ ಏನು ಡಿಫ್ರೆನ್ಸ್ ಐತೆ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಮುಂದಿನ ಸರಣಿಯ ಕ್ರಮ ಗೊತ್ತಾಗುತ್ತೆ. ಇಲ್ಲಿಂದ ಇಲ್ಲಿಗೆ +5 ಮಾಡಿದ್ದಾರೆ, 19 ಪ್ಲಸ್ ಇಲ್ಲಿಗೆ 10 ಪ್ಲಸ್ ಮಾಡಿದ್ದಾರೆ. ಏನಿಲ್ಲ, ಇಲ್ಲಿ 5 ಮಾಡಿದ್ದಾರೆ, ಇಲ್ಲಿ 10, 5ಕ್ಕೆ 5 ಕೂಡಿಸಿ 10 ಆಗಿದೆ. ಪ್ಲಸ್ ಇಲ್ಲಿ ಎಷ್ಟು ಪ್ಲಸ್ ಮಾಡಿದ್ದಾರೆ, 20 ಪ್ಲಸ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ 5 ಇತ್ತು, ಡಿಫ್ರೆನ್ಸ್ 5 ಇತ್ತು, ಇಲ್ಲಿಗೆ 10 ಆಯಿತು, ಇಲ್ಲಿ 20 ಆಯಿತು. ನೆಕ್ಸ್ಟ್ 20 ಡಬಲ್ ಮಾಡಿದ್ದಾರೆ. ಇಲ್ಲಿ 5 ಡಬಲ್ 10, 10 ಡಬಲ್ 20, 20 ಡಬಲ್ 40 ಪ್ಲಸ್ ಮಾಡಿದ್ದಾರೆ. ಹಾಗಾದರೆ 40 ಪ್ಲಸ್ ಇಂಟು 2 ಅಂತಂದ್ರೆ 80, 80 ಪ್ಲಸ್ ಮಾಡಿದರೆ ಈ ಸಂಖ್ಯೆ ನಮಗೆ ಸಿಗ್ತೈತಿ. ಇದನ್ನ ಯಾರಾದ್ರೂ ಕೂಡಿಸಿ ಬರಿಬೋದು. ಆ ಸಂಖ್ಯೆ ಯಾವಪ್ಪ ಅಂತಂದ್ರೆ 159. 79 ಪ್ಲಸ್ 80 ಕೂಡಿಸಿದ್ರೆ 1 ಕಡಿಮೆ 160, 159. ಬಿ ಇಸ್ ದ ರೈಟ್ ಆನ್ಸರ್. 2016 ಕೇಳಿದಂಥ ಪ್ರಶ್ನೆ. ಅರ್ಥ ಆಗಿದೆ? ಓಕೆ, ಲೆಟರ್ಸ್ ಸಿಂಪಲ್ ಆಗಿದಾವೆ. ಇವು ಎಲ್ಲ ಎಕ್ಸಾಮ್ಗಳು ಬರ್ತಾವ ಅಂತ ಸಿಂಪಲ್ ಆಗಿದ್ರು ನಾವು ಕಲಿಬೇಕಾಗಿದೆ. ಈ ಸರಣಿ ಪೂರ್ಣಗೊಳಿಸಿ. ಈ ಸರಣಿಯನ್ನ ಪೂರ್ಣಗೊಳಿಸಿ 6 ಬರ್ಕೊಳ್ಳಂತ 6, 9, 15, 24, 39, 63. ಹೌದಾ? ಇಲ್ಲಿ ಏನಂದ್ರೆ ಫಸ್ಟ್ ನಾವು ಏನು ಡಿಫ್ರೆನ್ಸ್ ಐತೆ ನೋಡೋಣ. ಫಸ್ಟ್ ಏನು ಡಿಫ್ರೆನ್ಸ್ ಯಾವ ರೀತಿಯಾಗಿ ಕೇಳಿದಾರೆ ಅಂತೇಳಿ ಡಿಫ್ರೆನ್ಸ್ ತೆಗೆದ್ರೆ ಈ ಆನ್ಸರ್ ನಮಗೆ ಸಿಕ್ಕ ಹಾಗೆ. ಇಲ್ಲಿಂದ ಇಲ್ಲಿಗೆ 3 ಮೈನಸ್ ಐತೆ. ಹೌದಾ? 3 ಮೈನಸ್ ಐತೆ. 6, 3, 9. 6 ಪ್ಲಸ್ 9, ಇಲ್ಲಿ 3 ಮೈನಸ್ ಐತೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 6 ಡಿಫ್ರೆನ್ಸ್ ಐತೆ. ನೆಕ್ಸ್ಟ್ ಇಲ್ಲಿ ಮತ್ತು 3ಕ್ಕೆ 6 ಕೂಡಿಸಿದ 3ಕ್ಕೆ 3 ಕೂಡಿಸಿದ್ರೆ 6 ಆಗಿದೆ. 6ಕ್ಕೆ ಪ್ಲಸ್ 3 ಕೂಡಿಸಿದ್ರೆ ಪ್ಲಸ್ 9 ಆದ್ರೆ 15 ಪ್ಲಸ್ 24 9 ಆಗುತ್ತೆ. ನೆಕ್ಸ್ಟ್ ಇದಕ್ಕೆ 9ಕ್ಕೆ ಪ್ಲಸ್ 3 ಮಾಡಿದರೆ 12 ಆಗುತ್ತೆ. 12 ಪ್ಲಸ್ 24 39. 39 ಪ್ಲಸ್ 3 ಕೂಡಿಸಿದ್ರೆ 15. 39ಕ್ಕೆ 5 ಕೂಡಿಸಿದ್ರೆ 15. ಒಂದು ಸೆಕೆಂಡ್ 3, 6, 6 ಪ್ಲಸ್ 9. ಓಕೆ ಒಂದು ಸೆಕೆಂಡ್ ತಪ್ಪಿದೆ. 3ಕ್ಕೆ 6 ಕೂಡಿಸಿ 9 ಆಗಿದೆ. 9ಕ್ಕೆ 6 ಕೂಡಿಸಿದ್ರೆ ಇಲ್ಲಿ ಇದು ಕೂಡಿಸ್ಬೇಕಿದ್ರು. ಓಕೆ ಒಂದು ಸೆಕೆಂಡ್. ಇದನ್ನ ಕೂಡಿಸಿದ್ರೆ 15 ಪ್ಲಸ್ ಮಾಡಿದ್ದಾರೆ ಇವರು. 15, 24 ಪ್ಲಸ್ 15 ಅಂದ್ರೆ 39 ಆಯ್ತು. ಹೌದಲ್ಲ? ಆಯ್ತು. ವಾಪಸ್ 39ಕ್ಕೆ 24 ಕೂಡಿಸಿದ್ದಾರೆ ಇವರು. 39ಕ್ಕೆ 24 ಅಲ್ಲೇ ಸಂಖ್ಯೆಯನ್ನ ಕೂಡಿಸಿದ್ದಾರೆ. ಇಲ್ಲಿ ಕೂಡಿಸಿದ್ದಾರೆ. 15 ಪ್ಲಸ್ ಇದು 24. ಇದು 9 ಪ್ಲಸ್ 24. 24 ಪ್ಲಸ್ 15 39. 39 ಪ್ಲಸ್ 24 63. ನೆಕ್ಸ್ಟ್ ಒಂದು ಸಂಖ್ಯೆ ಅಂತಂದ್ರೆ ನಮಗೆ 39 ಪ್ಲಸ್ 63 ಕೂಡಿಸಿದ್ರೆ ಎಷ್ಟಾಗುತ್ತೆ? 102. ಆನ್ಸರ್ ಇಸ್ 102. ಏನಿಲ್ಲ, ಸಿಂಪಲ್ ಆಗೈತೆ. ಬಟ್ ಬಿಡಿಸುವ ಮೆಥಡ್ ಸ್ಮಾಲ್ ಆಗಿ ಇರುತ್ತೆ. ಸ್ವಲ್ಪ ಗಮನವಿಟ್ಟು ಬಿಡಿಸೋಣಂತೆ. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒಂದು ಕ್ವಶನ್. 2, 3, 11, 2, 3, 11, 23, 47 ಈ ಸಂಖ್ಯೆಯನ್ನ ಪೂರ್ಣಗೊಳಿಸಿ. ಈ ಸರಣಿಯನ್ನು ಪೂರ್ಣಗೊಳಿಸಿ. ಕಂಪ್ಲೀಟ್ ದ ಸಿರೀಸ್. ಆಯ್ತಾ? ಇಲ್ಲಿ ಬರ್ಕೊಂಡ್ಬಿಡ್ನು 3, ಇದು 5 ಆಗಬೇಕು. ಸಾರಿ ಮಿಸ್ಟೇಕ್ ಮಾಡಿದ್ದಾರೆ.
5 11 23 47. ಮತ್ತೆ ಇಲ್ಲಿ ಏನನ್ನ ಕೊಟ್ಟಿದ್ದಾರೆ ನಾನು ಡಿಫ್ರೆನ್ಸ್ ತಕೊಂಡು ಫಸ್ಟ್ ಏನಿಲ್ಲ ಇದರಲ್ಲಿರುವಂಥ ಡಿಫ್ರೆನ್ಸ್ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತೇಳಿ. ಇಲ್ಲಿ 3 ಪ್ಲಸ್ ಇದೆ, ವಾಪಸ್ ಇಲ್ಲಿ 5 ಪ್ಲಸ್ 11 ಅಂತಂದ್ರೆ 6 ಮಾಡಿದ್ದಾರೆ. 11 ಪ್ಲಸ್ 23 ಅಂತಂದ್ರೆ 12 ಪ್ಲಸ್ ಮಾಡಿದ್ದಾರೆ. ಇಲ್ಲಿ 6 6 12 3 ಇಂಟು 2 ಮಾಡಿದ್ದಾರೆ, 3 ಕೂಡಿಸಿದ್ದಾರೆ 5 ಆಗಿದೆ. ಪ್ಲಸ್ ಇಲ್ಲಿ 6 ಆಗಿದೆ. ಇದು 6 ಪ್ಲಸ್ 6 ಆರ್ಲೆ 12 ಪ್ಲಸ್ 23 ಆಯಿತು. ಇನ್ನು ನೆಕ್ಸ್ಟ್ ಈ 12 2 24, 12 ಇಂಟು 12 ಮಾಡಿದರೆ 23ಕ್ಕೆ 12ಕ್ಕೆ 23 ಆಗುತ್ತೆ. 24 ಇಂಟು 2 ಅಂತಂದ್ರೆ 48 ಆಗುತ್ತೆ. ಒಂದು ಕಡಿಮೆ ಐತಿ ಅಂದಾಗ ಇಲ್ಲಿ 23 ಇಲ್ಲಿ 24 48 ಆಗ್ಬೇಕಲ್ಲ. ಸೊ 48 ಆದ್ರೆ 47 ಆಗಿದೆ, ಯಾಕಂದ್ರೆ ಇಲ್ಲಿ ಒಂದು ಕಡಿಮೆ ಇದೆ, ಮೈನಸ್ ಇದೆ ಒಂದು. ನೆಕ್ಸ್ಟ್ ಸಂಖ್ಯೆ ಅಂದ್ರೆ 48 ಇಂಟು 2, 48 ಇಂಟು 2 95, 96 ಆಗುತ್ತೆ, ಒಂದು ಮೈನಸ್ ಇದೆ. ಸೊ 95 ಏನ್ ಕೂಡಿಸಿ ಗೊತ್ತಾಯ್ತಲ್ಲ, 48. 95 is the right answer. 95 is the right answer. D is the right answer. Let us move to the next one question. 3 10 101. ಈ ಸರಣಿಯನ್ನು ಪೂರ್ಣಗೊಳಿಸುವಂತ 3 10 11 ಐತೆ, ಒಂದಕ್ಕೊಂದು ಸಂಬಂಧ ಇಲ್ಲ. ಈ ಸರಣಿಯನ್ನು ಕ್ರಮಗೊಳಿಸಬೇಕಾದ್ರೆ ಏನ್ ಮಾಡಿದಾರೆ, 3 ಇಂಟು 3 9 ಪ್ಲಸ್ 1 ಈಕ್ವಲ್ ಟು 10. ಇದಕ್ಕೆ ಹೋಗ್ತೀರಿ ನೀವು. ನೆಕ್ಸ್ಟ್ 10 ಇಂಟು 10 100 ಪ್ಲಸ್ 1 ಈಕ್ವಲ್ ಟು 101. ಕರೆಕ್ಟ್ ಅಲ್ಲ. ನೆಕ್ಸ್ಟ್ 101 ಇಂಟು 101 ಈಕ್ವಲ್ ಟು 1101 ಪ್ಲಸ್ 1 ಈಕ್ವಲ್ ಟು 1102. ಅಂದ್ರೆ ಆನ್ಸರ್ ಈಸ್ 10,000 1 ಸೆಕೆಂಡ್ 100 ಅಂದ್ರೆ 10,101 ಪ್ಲಸ್ 1 10,102. 10,102 ಆನ್ಸರ್ ಈಸ್ 10,102. ಈ ಸರಣಿಯ ಕ್ರಮದ ಮುಂದಿನ ಸಂಖ್ಯೆ 10,102. ಸಿಂಪಲ್ ಆಗೈತೆ. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್ ಕ್ವಶನ್. ಈ ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನ ಕಂಡುಹಿಡಿ. 2 4 12 48 240. ಈ ಸಂಖ್ಯೆಯನ್ನ ಬಿಡಿಸೋಣಂತ. 2 4 12 48 240. ಈ ಸಂಖ್ಯೆ ಮುಂದಿನ ಸಂಖ್ಯೆ ಯಾವುದು ಅಂತೇಳಿ. ಡಿಫ್ರೆನ್ಸ್ ಎಷ್ಟೈತೆ? 2 ಇಂಟು 2 ಮಾಡಿದರೆ ವಾಪಸ್ ಇಲ್ಲಿ 4 3 12 ಎರಡು ಸಂಖ್ಯೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. 4 3 12 ಇಲ್ಲಿ 12ಕ್ಕೆ ಎಷ್ಟು? 12 4 48 ಪ್ಲಸ್ 48 ಅಂತಂದ್ರೆ 48 5 48 5 240 ಆತಂದ್ರೆ ಇನ್ನ ಇಂಟು ಇಲ್ಲಿ ಈ ಸಂಖ್ಯೆ ಇದೆಲ್ಲ, ಇದ್ರ ಮುಂದಿನ ಸಂಖ್ಯೆ ಯಾವುದು ಅಂತಂದ್ರೆ ಇಂಟು 6 ಮಾಡಿದ್ರೆ 240 ಇಂಟು 6 ಅಂತಂದ್ರೆ 1440. ಅದಕ್ಕೆ ಮಗ್ಗಿ ಬರಬೇಕು ಅಂತ ಹೇಳೋದು. 240 ಅಂತಂದ್ರೆ 24 6 24 144 ಅಂತಂದ್ರೆ 12 ಐತಿರಲ್ಲ, ಅದ್ರ ಡಿವೈಡ್ ಅರ್ಧ ಅಂತಂದ್ರೆ 1440. ಡಿ ಇಸ್ ದ ರೈಟ್ ಆನ್ಸರ್. ಇನ್ನ ಒಂದು 6ನೇ ಕ್ವಶನ್. 1 1 4 8 9 ಇದು x, ಇದು 16. x ಯಾಕಂದ್ರೆ ಇದು ಯಾವುದು ಅಂತಂದ್ರಲ್ಲ, ಇದು x ಆಗಿರಲಿ ಅಂತೇಳಿ.
ಇಲ್ಲಿ ಬರ್ಕೊಳ್ಳಂತ 1 1 4 8 9 ಇದು ಎಕ್ಸ್, ಇದು 16 64. ಎಷ್ಟು ಸಿಂಪಲ್ ಆಗೈತೆ ನೋಡ್ರಿ ಇದು. ಆಯ್ತಾ, ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇದನ್ನ ನಾನು ಏನು ಮಾಡ್ತೀನಿ ಅಂತಂದ್ರೆ, ಇಲ್ಲಿ 4 ಐತೆ, ಇಲ್ಲಿ 8 ಐತೆ, ಇದು 9 ಐತೆ, ಇದು ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ಇದು 16, ಇದು 64. ಇದು 16 ಅಂದ್ರೆ 4 4 16 ಆಗುತ್ತಾ? ಸ್ವಲ್ಪ ನೋಡೋಣ ಅಂತ. ಇದನ್ನ ನಾನು ಏನು ಮಾಡಿದ್ದೀನಿ ಅಂದ್ರೆ, ಫಸ್ಟ್ 1 ಸ್ಕ್ವಯರು 1 ಕ್ಯೂಬು, 2 ಸ್ಕ್ವಯರು 2 ಕ್ಯೂಬು, 3 ಸ್ಕ್ವಯರು 3 ಕ್ಯೂಬು, 4 ಸ್ಕ್ವಯರು 4 ಕ್ಯೂಬ್. ಇವುಗಳ ಘಾತಾಂಕಗಳು ಗೊತ್ತಿರಲಿ ಅಂತ ಹೇಳ್ತೇನೆ ನಾನು. ಘಾತಾಂಕಗಳು ಮತ್ತು ವರ್ಗಗಳು ಅಂತೇಳಿ ಘಾತಾಂಕಗಳು ನನಗೆ ಗೊತ್ತಿರೋದ್ರಿಂದ ಇದನ್ನ ಡೈರೆಕ್ಟ್ ಆಗಿ ಇಟ್ಟಿದ್ದೀನಿ. ನೋಡ, 2 2 4 ಬಂತಲ್ಲ, 2 2 4 ಅಂದಾಗ ಮುಂದಿನ ಸಂಖ್ಯೆಯನ್ನು ಕಂಡಿಲ್ಲ. ಈ ಸಂಖ್ಯೆಯ ಕ್ರಮ ಕಂಡು ಅಂದರೆ ಇಲ್ಲಿ 9 ಆದ ನಂತರ ಎಷ್ಟು ಅಂತಂದ್ರೆ 3 3 20, 3 1 3 3 ಅಂದ್ರೆ 3. ಈ ಘಾತಾಂಕಗಳು 3 3 9, 9 3 27. ಆ ಸಂಖ್ಯೆ ಯಾವುದಪ್ಪ ಅಂತಂದ್ರೆ 27 ಈಸ್ ಅ ರೈಟ್ ಆನ್ಸರ್. ಸಿ ಈಸ್ ಅ ರೈಟ್ ಆನ್ಸರ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್ ಕ್ವಶನ್. 7ನೇ ಪ್ರಶ್ನೆ BMTC. ಈ ಕ್ವಶನ್ BMTC ಕಂಡಕ್ಟರ್ ಎಕ್ಸಾಮ್ ಒಳಗೆ ಕೇಳಿದಂಥ ಪ್ರಶ್ನೆ. ATI 2012ರಲ್ಲಿ ಕೇಳಿದಂಥ ಪ್ರಶ್ನೆ. 2 5 9 19 ನೋಡಲಿ, ಯಾವುದಕ್ಕೂ ಒಂದು ಸಂಬಂಧ ಇಲ್ಲಪ್ಪ. ಏನು ಮಾಡಿದಾರ ಅಂತಂದ್ರೆ 2 × 2 = 4 + 1 = 5 ಆಗುತ್ತಾ. ನೆಕ್ಸ್ಟ್ ಏನು ಮಾಡಿದಾರ ಅಂತಾರೆ 5 × 5 25 ಅಂತಂದ್ರೆ 5 2 10 -1 = 9. ಕರೆಕ್ಟಾ? ಇನ್ನು 9 × 2 = 9 2 18 + 1 = 19. ನೆಕ್ಸ್ಟ್ ಇಲ್ಲಿ ಮೈನಸ್ ಐತಿ, ಒಂದ್ಸಲ ಪ್ಲಸ್ ಮಾಡಿದಾರೆ, ಒಂದ್ಸಲ ಮೈನಸ್ ಮಾಡಿದಾರೆ. ಈ ಸಲ ಏನು ಬರ್ಬೇಕಂತಂದ್ರೆ 19 × 2 38 -1 = 37. ಈಗ ನಮಗೆ ಮೈನಸ್ ಮುಗಿತು, ಇನ್ನು ಪ್ಲಸ್ ಬರ್ಬೇಕು ಅನ್ನೋದು ಗೊತ್ತಿರಲಿ. ಇದೇ ಇಂಪಾರ್ಟೆಂಟ್ ಇಲ್ಲಿ. 37 × 2 ಅಂತಂದ್ರೆ 74 + 1 = 75. 75 ಇಸ್ ಅ ರೈಟ್ ಆನ್ಸರ್. ಕ್ವಶನ್ ನಂಬರ್ 7 75 ಇಸ್ ಅ ರೈಟ್ ಆನ್ಸರ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್ ಕ್ವಶನ್. 8ನೇ ಕ್ವಶನ್. 2 5 8 11 14 ಈ ಸಂಖ್ಯೆಯ ಸರಣಿ ಮುಂದಿನ ಸಂಖ್ಯೆಯನ್ನ ಭರ್ತಿ ಮಾಡಿ. ಇಲ್ಲಿ ಏನು ಕೊಟ್ಟಿದಾರ, ಫಸ್ಟಕ್ಕೆ ಅದನ್ನ ಬರ್ಕೊಂಡ್ಬಿಡೋಣ. 5 8 11 ಎಕ್ಸಾಮ್ ಒಳಗೆ ನೋಡಿದ ತಕ್ಷಣ ಆನ್ಸರ್ ಇಡಬಹುದು. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆನ್ಸರ್ ಇಡಬಹುದು. ಏನು ಮಾಡಿದಾರ ಅಂತಾರ +3 ಐತಿದು, ಇಲ್ಲಿ ಮತ್ತೆ +3, ಇಲ್ಲಿ +3. ಇನ್ನು ನೆಕ್ಸ್ಟ್ ಪ್ಲಸ್ ಮಾಡಿದರೆ +3 ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. 14 + 3 17. 17 ಇಸ್ ದ ರೈಟ್ ಆನ್ಸರ್. ಈ ಆನ್ಸರ್ಗೆ ಕ್ವಶನ್ ನಂಬರ್ 8 17 ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಆಗಿದಾವಲ್ಲ, ಅಂತ ಏನು ಕಾಂಪ್ಲಿಕೇಟ್ ಇಲ್ಲ. ಇನ್ನು 1 2 5 10 1 2 5 10 ಈ ಕ್ವಶನ್ ಅನ್ನ ಸಿಂಪ್ಲಿಫೈ ಮಾಡೋಣ ಅಂತ. ಏನು ಈ ಕ್ವಶನ್ ಮುಂದಿನ ಸಂಖ್ಯೆ ಯಾವುದು ಅಂತೇಳಿ. ಇಲ್ಲಿಂದ ಇಲ್ಲಿಗೆ +1 ಐತೆ, ಇಲ್ಲಿಂದ ಇಲ್ಲಿಗೆ +3 ಐತೆ, ಇಲ್ಲಿಂದ ಇಲ್ಲಿಗೆ +5 ಐತೆ. ಅಂದ್ರೆ ಬೆಸ ಸಂಖ್ಯೆಗಳು +7 ಮಾಡಿದ್ರೆ ಇದರಿಂದ ಮುಂದಿನ 2 ಕೂಡಿಸ್ಯಾರೆ. 1ಕ್ಕೆ 2 ಕೂಡಿಸ್ಯಾರ 3 ಆಗಿದೆ, 3ಕ್ಕೆ 2 ಕೂಡಿಸ್ಯಾರ 5 ಆಗಿದೆ, 5ಕ್ಕೆ 2 ಕೂಡಿಸ್ಯಾರ 7 ಆಗಿದೆ. ಅಂದಾಗ 10ಕ್ಕೆ +7 ಕೂಡಿಸಿದ್ರೆ 17. ಮುಂದಿನ ಸಂಖ್ಯೆ ಯಾವುದು ಅಂದ್ರೆ 17 ಇಸ್ ದ ರೈಟ್ ಆನ್ಸರ್. ಬಿ ಇಸ್ ದ ರೈಟ್ ಆನ್ಸರ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್ ಕ್ವಶನ್. 10ನೇ ಪ್ರಶ್ನೆ PC 2014ರಲ್ಲಿ ಕೇಳಿದಂಥ ಪ್ರಶ್ನೆ. ಪೊಲೀಸ್ ಕಾನ್ಸ್ಟೇಬಲ್ 2014ರಲ್ಲಿ
ಸಿವಿಲ್ ಅಲ್ಲಿ ಕೇಳಿದಂತ ಕ್ವಶನ್ 7 10 8 11 9 12 ಇದ ಏನ್ ಮಾಡಿದ್ದಾರೆ ಅಂತಂದ್ರ ಸಿಂಪಲ್ ಆಗೈತಿ. ಏನಿಲ್ಲ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಆದಾಗ ಇಲ್ಲಿಂದ ಇಲ್ಲಿಗೆ ಒಂದೊಂದು ಪ್ಲಸ್ ಮಾಡಿದ್ದಾರೆ. ಇಲ್ಲೊಂದು ಪ್ಲಸ್ ಆಗಿದೆ, ಇಲ್ಲೊಂದು ಪ್ಲಸ್ ಇದೆ, ಇಲ್ಲೊಂದು ಪ್ಲಸ್ ಇದೆ. ನೆಕ್ಸ್ಟ್ ನಮಗೇನು ಕೊಟ್ಟಿದಾರ 10 ಇದಕ್ಕೂ ಒಂದು ಪ್ಲಸ್, ಇಲ್ಲೊಂದು ಪ್ಲಸ್. ನೆಕ್ಸ್ಟ್ ಇದ್ರ ಸಂಖ್ಯೆ ಇಲ್ಲಿ ಬರ್ತದೆ, ಇದಕ್ಕೊಂದು ಪ್ಲಸ್ ಅಂದ್ರೆ ಇದು 10 ಆಗತ್ತ, ಇಲ್ಲಿದ 13 ಆಗತ್ತ. ನಮಗ ಮುಂದಿನ ಸಂಖ್ಯೆ ಒಂದ ಕೇಳಿದಾರ, ಅದು 10. ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10 ಬಿ ಇಸ್ ದ ರೈಟ್ ಆನ್ಸರ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒಂದು ಕ್ವಶನ್. ಸಿಂಪಲ್ ಆಗಿದಾವ, ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕು ಏನ್ ಕೊಟ್ಟಿದಾರ ಅನ್ನೋದು. ಇದೇನಪ್ಪ ಕಾಂಪ್ಲಿಕೇಟ್ ಆಯ್ತು ಅನ್ನೋಕ್ಕಿಂತನೂ ಸ್ವಲ್ಪ ಡಿವೈಡ್ ಮಾಡಿ ನೋಡಿದ್ರೆ ಆರಾಮಾಗಿ ಅರ್ಥ ಆಗುತ್ತೆ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒಂದು ಕ್ವಶನ್. ಕ್ವಶನ್ ನಂಬರ್ 11. ಶೃಂಖಲೆಯಲ್ಲಿ ತಪ್ಪಾಗಿರುವ ಸಂಖ್ಯೆ ಯಾವುದು? ಈ ಶ್ರೇಣಿಯಲ್ಲಿ ತಪ್ಪಾಗಿರುವ ಸಂಖ್ಯೆ ಯಾವುದು ಅಂತ ಕೇಳಿದಾರ. ಇಲ್ಲಿ 11ನೇ ಕ್ವಶನ್ 2 5 50 500 ಇನ್ನ 5000. ಇದರಲ್ಲಿ ಯಾವತ್ತು ಸಂಖ್ಯೆ ತಪ್ಪಾಗಿದ್ರೆ ಯಾವುದೋ ಒಂದು ಸಂಖ್ಯೆಯಿಂದ ಮಲ್ಟಿಪ್ಲೈ ಆಗಿರುತ್ತದೆ. ಆಯ್ತಾ? ಮಲ್ಟಿಪ್ಲೈ ಆದಾಗ ಅದ ಸೀರೀಸ್ ಒಳಗೆ ಕಂಟಿನ್ಯೂ ಆಗಿ ಈ ಸಂಖ್ಯೆ ಬರ್ಬೇಕಂತ ಹೇಳಿದಾರ. ಬಟ್ ಇದರಲ್ಲಿ ಯಾವುದೋ ಒಂದು ಸಂಖ್ಯೆ ತಪ್ಪಾಗಿದೆ. ಆ ಸಂಖ್ಯೆ ಯಾವುದು ಅಂತೇಳಿ ಕ್ಯಾಲ್ಕುಲೇಟ್ ಮಾಡೋಣಂತ. ಏನ್ ಮಾಡಿದಾರ ಅಂತಂದ್ರೆ ಇದರಲ್ಲಿ 2 × 5 10. ಫಸ್ಟ್ 2 × 5 10 ಬಂತ. ನೆಕ್ಸ್ಟ್ 10 × 50 ಈಕ್ವಲ್ ಟು, ಇಲ್ಲಿ 10 ಬರೀಬೇಕಾಯ್ತು. ಸಾರಿ ನಾನು 10 ಇಲ್ಲಿ ನಾನು ಕನ್ಫ್ಯೂಸ್ ಆಗಿನಿ. ಫಸ್ಟ್ 10 ಬರ್ಬೇಕಲ್ಲ. ಇಲ್ಲಿ ಫಸ್ಟಕ್ಕೆ ಇದನ್ನೇ ಕೂಡಿಸಿದ್ರೆ 10 ಬಂದೈತಿ. ಇಲ್ಲಿ ಇದು ಓಕೆ, ಒಂದು ಮುಗಿತ್ತು. ಇನ್ನ 10 × 50 ಅಂತಂದ್ರೆ 500. 10 × 500. ನೆಕ್ಸ್ಟ್ ನಮಗ 500 × 50 500 × 50 ಆದ್ರೆ 25 25 3 0 ಇದಾವ, 3 0 ಇಟ್ಟಿನಿ. ನಮಗ ಇಲ್ಲಿ 5000 ಬರ್ಬೇಕಾಗಿತ್ತು. ಇದನ್ನ 5000 ಬರ್ಬೇಕಾಗಿತ್ತು. ಇಂಟು 10 ಮಾಡಿದ್ರೆ 5000 ಬರ್ತಿತ್ತನೋ. ಬಟ್ 5000 ಬಂದಿಲ್ಲ. ಸೊ ಹಾಗಾಗಿ 25000 ಬರ್ಬೇಕಾಗಿತ್ತು. ಇದರಲ್ಲಿ ತಪ್ಪಾದ ಅಂಕಿ ಯಾವುದು ಅಂತಂದ್ರೆ 5000 ಇಸ್ ತಪ್ಪಾದ ಉತ್ತರ. ಎ ಇಸ್ ದ ರೈಟ್ ಆನ್ಸರ್. ಎ ಇಸ್ ದ ರೈಟ್ ಆನ್ಸರ್. ಈ ಶೃಂಗ ಬೆಲೆಯಲ್ಲಿ ಮುಂದಿನ ಸಂಖ್ಯೆ ಯಾವುದು ಅಂತೇಳಿ 2 6 8 2 6 18 54. ಇದ PC ಪೊಲೀಸ್ ಕಾನ್ಸ್ಟೇಬಲ್ 2014ರಲ್ಲಿ ಕ್ವಶನ್ ಕೇಳಿದಂತ ಪ್ರಶ್ನೆ. ಇದು ಸಹ ಪೊಲೀಸ್ ಕಾನ್ಸ್ಟೇಬಲ್ 2015ರಲ್ಲಿ ಕೇಳಿದಂತ ಕ್ವಶನ್. 2015ರಲ್ಲಿ ಕೇಳಿದಂತ ಕ್ವಶನ್. ಇನ್ನ ಈ ಕ್ವಶನ್ ಅನ್ನ ಬಿಡಿಸೋಣಂತ. 6 2 6 18 18 ಅಂತಂದ್ರೆ ಇಲ್ಲಿ ಏನ್ ಮಾಡಿದಾರ ಅಂತಾರ ಇಂಟು 3 ಮಾಡಿದಾರ. 2 3 6 6 3 18 18 3 54. ಇನ್ನ 18 54 3 ಎಷ್ಟು ಅಂತೇಳಿ 54 3 ಅಂತಂದ್ರ 162. ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ನಿಮ್ಗೆ ಎಕ್ಸಾಮ್ ಒಳಗ ನಮ್ಮ ಗಾಂಧಿ ಕ್ಲಾಸ್ ಟ್ಯುಟೋರಿಯಲ್ ಆಗಿರೋದ್ರಿಂದ ಇವು 50 54 54 3 ಸಲ ಕೂಡಿಸಿದ್ರೆ 162 ಆಗುತ್ತೆ. ಈ ರೀತಿ ಆದ್ರೂ ಕೂಡಿಸ್ಬೋದು. ನಾವು ಮೊದಲ ಗಾಂಧಿ ಟ್ಯುಟೋರಿಯಲ್ ಅಂದ್ರೆ ಸೆಕೆಂಡ್ ಕ್ಲಾಸ್ ನಮ್ಮಂತ ವಿದ್ಯಾರ್ಥಿಗಳಿಗೆ ಶುರುವಾದಂತ ಒಂದು ಚಾನಲ್ ಇದು. ಓಕೆ, ಅಂಡ್ ನೆಕ್ಸ್ಟ್ ಇದ್ರೊಳಗೆ ಯಾವಪ್ಪ ಅಂತಂದ್ರೆ 162. ಸಿ ಇಸ್ ದ ರೈಟ್ ಆನ್ಸರ್. ಈ ಸಂಖ್ಯೆಯಲ್ಲಿ ಶ್ರೇಣಿಯಲ್ಲಿ ಬಿಟ್ಟು ಹೋದ ಸಂಖ್ಯೆ ಯಾವುದು ಅಂತ. ಬಿಟ್ಟು ಹೋದ ಗೆಳತಿ ಯಾವುದಲ್ಲ, ಬಿಟ್ಟು ಹೋದ ಸಂಖ್ಯೆ ಯಾರುವುದು ಅಂತೇಳಿ. 7 x 21 31 43. 7 ಇಲ್ಲಿ 21 31 43 ಆಯ್ತಂದ್ರೆ ಇಲ್ಲಿ ಕಾಂಪ್ಲಿಕೇಟ್ ಆಯ್ತಲ್ಲ. ಇದು ಬೆಸ ಸಂಖ್ಯೆಗಳಿದಾವ. ಸ್ವಲ್ಪ ಯಾರಾದ್ರೂ ವಿಡಿಯೋನ ಪಾಸ್ ಮಾಡಿ ಈಗ ಲೆಕ್ಕವನ್ನಾದ್ರೂ ಬಿಡಿಸ್ಬಹುದು. 7 x 21 31 43
ಇಲ್ಲಿ ಯಾವ ಈ ಸಂಖ್ಯೆನ ಎರಡನೇ ಸಂಖ್ಯೆನ ಕಂಡಿಡಿ ಅಂತಾರೆ. ಇಲ್ಲಿ ಮೂರನೇ ಸಂಖ್ಯೆ ಅವ್ರು ಆರಾಮಾಗಿ ಐತ್ಲೆ 1 to 1 ಲಿಂಕ್ ಇರೋದು, 1 to 1 ಲಿಂಕ್ ಇರೋದ್ರಿಂದ ಆರಾಮಾಗಿ ಈ ಸಂಖ್ಯೆ 31 ಹೇಳ್ಬೋದಾಗಿತ್ತು. ಬಟ್ ಫಸ್ಟ್ ಆಗಿ ಹಿಂಗೈತಲ್ಲ, ಹಿಂಗಿದ್ದಾಗ ಇದರ ಮುಂದಿನ ಸಂಖ್ಯೆಗಳನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಲ್ಲಿ ಮುಂದಿನ ಸಂಖ್ಯೆಗಳನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆರಾಮಾಗಿ ಇದನ್ನ ಬಿಡಿಸ್ಬಹುದು ಅಂತೀವಿ. ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟೈತೆ? 10 ಡಿಫ್ರೆನ್ಸ್ ಐತೆ, ಹೌದಾ? ಮತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಐತೆ ಅಂತಂದ್ರ 12 ಡಿಫ್ರೆನ್ಸ್ ಐತೆ. ಇಲ್ಲಿ ನಮಗೆ ಏನು ಗೊತ್ತಾಯ್ತು? 10 + 12 ಅಂದ್ರೆ 12. ಹಾಗಾದ್ರೆ ನಾನು ಏನ್ ಮಾಡ್ತೀನಿ, ಇದ್ರ ಹಿಂದಿನ ಸಂಖ್ಯೆಗಳನ್ನ ಹಾಕ್ತೀನಿ. ಅರ್ಥ ಆಗತ್ತೆ ನಿಮ್ಗೆ? ನಾನು ಈ ಸಂಖ್ಯೆಗಳನ್ನ ಇಲ್ಲಿಂದ 21ರಿಂದ ಕೊಟ್ಟಾರ ಅನ್ಕೊಂದಿನಿ, ನಿಮ್ಗೆ ಬಿಡಿಸೋದೇ ಹೇಳ್ತೀನಿ. ಒಮ್ಮೆ ಇಲ್ಲಿ ಈ ಸಂಖ್ಯೆ ಇಲ್ಲಿ ಕೊಟ್ಟಿದ್ರೆ ಇದು ಆರಾಮಾಗಿ ಈಸಿಲಿ ಕಂಡು ಹಿಡಿಬಹುದಾಗಿತ್ತು. ಬಟ್ ನಮಗೇನು ಕೊಟ್ಟಾರು? 7 ಆದ್ಮೇಲೆ X ಕೊಟ್ಟಾರೆ, ಅದು ನಮ್ಗೆ ಗೊತ್ತಿಲ್ಲ ಅಂದಾಗ ನಾನು ಏನ್ ಮಾಡ್ತೀನಿ, ಈ ಎರಡೂ ಸಂಖ್ಯೆಗಳನ್ನ ಬಿಟ್ಟ ಈ 3 ಸಂಖ್ಯೆಗಳು ಇರುವಂತ ಡಿಫ್ರೆನ್ಸ್ ಅಂತ ತಕ್ಕೋತೀನಿ. ಅಂದ್ರೆ ಈ ಸಂಖ್ಯೆ ಮತ್ತು ಈ ಸಂಖ್ಯೆ ನಡಬಾರಕ 2 ಐತೆ ಅಂತಂದ್ರ ಇದ್ರ ಹಿಂದಿನ ಸಂಖ್ಯೆ ಏನಾಗಿರ್ತದೆ ಪ್ಲಸ್ 2 ಮಾಡ್ತೀನಿ, ಇದು 8 ಆಗುತ್ತ. 8 ಆಗುತ್ತಂತಂದ್ರ ಇದರಿಂದ ಯಾವ ಸಂಖ್ಯೆ ಕೂಡಿಸ್ಬೇಕು? ಪ್ಲಸ್ 2 ಮಾಡ್ತೀನಿ ಅಂದ್ರೆ 6 ಆಗುತ್ತ. 6 ಆಗುತ್ತಂತಂದ್ರ ನಾನು ಏನ್ ಮಾಡ್ತೀನಿ ಅಂದ್ರೆ ಇನ್ನೊಂದ್ಸಲ ಬರೀನಂತ. X 21, 31, 43. ನಮಗೆ ಏನು ಗೊತ್ತಾಗಿದೆ? ಇಲ್ಲಿ 10, ಇಲ್ಲಿ 12 ಐತೆ, ಗೊತ್ತಾಗೈತೆ ನಮಗೆ, ಹೌದಾ? ಇಲ್ಲಿ 10 ಐತೆ. ನಮಗೆ ಇಲ್ಲಿ 8 ಕೂಡಿಸ್ಬೇಕು. ಇದಕ್ಕೆ 8 ಕೂಡಿಸಿದ್ರೆ 21 ಆಗ್ಬೇಕು. ಇಲ್ಲಿಂದ ಇಲ್ಲಿಗೆ 6 ಕೂಡಿಸಿದ್ರೆ ಈ ಸಂಖ್ಯೆ ಬರಬೇಕು. 7 + 6 13, 13 + 8 13 + 8 ಅಂತಂದ್ರೆ ಎಷ್ಟಾಗುತ್ತಾ? 21 ಆಗುತ್ತಾ. ಹಾಗಾದ್ರೆ ನಮಗೆ ಬೇಕಾಗಿರೋ ಸಂಖ್ಯೆ ಯಾವುದು? 13. ಅರ್ಥ ಆಗುತ್ತಾ? ನಾನು ಏನ್ ಮಾಡ್ರಿ ಅಂತಾರೆ, X ಕೊಟ್ಟಾಗ ಇದನ್ನ ಪಾಠ ಸುಳ್ಳು ಮಾಡ್ಕೊಂಡ್ಬಿಡ್ರಿ. ಇದನ್ನ 21, 31, 43 ಸ್ಟಾರ್ಟ್ ಮಾಡ್ಕೊರಿ. ಅವಾಗ ನಿಮಗೆ ಈ ಕ್ವಶನ್ ಸ್ವಲ್ಪ ಅರ್ಥ ಆಗುತ್ತೆ. ನೀವು ಇಲ್ಲ ಅಂತಂದ್ರೆ ಇಲ್ಲಿಂದ ಇಲ್ಲೇ ಗೊತ್ತಾಗಲ್ಲ. ಫಸ್ಟ್ ಮುಂದಿನ ಸಂಖ್ಯೆ ಒಳಗೆ ಇರುವಂತ ಡಿಫ್ರೆನ್ಸ್ ಏನೈತೆ ಅಂತ ಗೊತ್ತಾಗಲಿ. ನೆಕ್ಸ್ಟ್ 14ನೇ ಪ್ರಶ್ನೆ ನಮಗೇನು ಕೇಳಿದಾರ? AZCXFU ಅಂತ ಕೇಳಿದಾರ, ಹೌದಾ? ಇಲ್ಲಿ ಏನ್ ಮಾಡಿದಾರ ಅಂತಂದ್ರ ಒಂದ್ ಸೆಕೆಂಡ್ ಇಲ್ಲಿ ಕೆಳಗಡೆ ಬರ್ಕೊಂಡು ಒಂದ್ಸಲ ಬಿಟ್ಬಿಟ್ಟು ಬರ್ಕೊಂಡು AZCXFU A ಇಂದ C ಇಂದ F, ಹೌದಾ? Z to X, X to U ಅಂದಾಗ ನಮಗ ಇಲ್ಲಿ ಡಿಫ್ರೆನ್ಸ್ ಇಡತ್ತೆ. +2 ಐತೆ, ಇಲ್ಲಿ +2 ಐತೆ, ಇಲ್ಲಿಂದ ಇಲ್ಲಿಗೆ +2 ಒಂದು ಸಂಖ್ಯೆ ಸಿಕ್ತು ನಮಗ. ZXYZ -2 ಇಲ್ಲಿ X ಐತೆ, ಇದರಿಂದ ABCDXYZ ಐತಲ್ಲ, ಇಲ್ಲಿ ಇದು +3, ಇದು +4, CDEDEF +3, ಇಲ್ಲಿಂದ ಇಲ್ಲಿ ಅಂದ್ರೆ +4, ಇದು -2, ಇಲ್ಲಿಂದ -3, ಇಲ್ಲಿಂದ ಇಲ್ಲಿಗೆ ಅಂತಂದ್ರೆ -4, ಹೌದಾ? ಹೌದು, -4 ಅಂತಂದ್ರೆ U ಅಂದ್ರ -4 ಯಾವ ಅಂಕಿ ಬರ್ತೈತಿ? ABCD ಅನ್ನ ಬರೆಯೋಣಂತ. ABCD ಇಲ್ಲಿಂದ ಬರೆದ್ರೆ 4ನೇ ಅಕ್ಷರ ಯಾವ್ದು ಬರ್ತೈತಿ ಅಂದಾಗ F ಇಂದ 4ನೇ ಅಕ್ಷರ ಯಾವುದು? J. ಇನ್ನ U ಇಂದ ಇಲ್ಲಿಂದ -4ನೇ ಅಕ್ಷರ ಯಾವಪ್ಪ ಅಂತಂದ್ರೆ ಅದು Q ಆಗಿರುತ್ತಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಮಗ A ಇಸ್ ಅ ರೈಟ್ ಆನ್ಸರ್. ಅರ್ಥ ಆಯ್ತಾ? JQ. ಇಲ್ಲಿ ಮುಂದಿನ ಸರಣಿಯನ್ನ ಪೂರ್ಣಗೊಳಿಸಿ. POQSRTPUW ಈ ಸರಣಿಯನ್ನ ಪೂರ್ಣಗೊಳಿಸಿ ಅಂತ ಕೇಳಿದಾರ. ಈ ಸರಣಿಯ ಮುಂದಿನ ಸಂಖ್ಯೆ ಏನಾಗಿರುತ್ತೆ ಅಂತೇಳಿ XYZ, XZY, YXZ + YZY
ಈ ಕ್ವಶನ್ನು IAS ಒಳಗೆ ಕೇಳಿದಂತ ಕ್ವಶನ್. IAS 1997 ಆ ಕಡೆ, ಈಗಲ್ಲ ಆ ಕಡೆ ಕೇಳಿದಂತ ಪ್ರಶ್ನೆ. ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದ್ಸಲ ಬರ್ಕೊಂಡೆ ಅಂತಂದ್ರೆ POQSRTUVW ಈ ಸಂಖ್ಯೆಯನ್ನು ಕೊಟ್ಟಿರ್ತಾರಲ್ಲ, ಇಲ್ಲಿ P ಈ ಕಡೆ ಬರೀನು ಅಂತ, O ಈ ಕಡೆ ಬರೀನು. ಆಸ್ ಯೂಶುವಲ್ ಆಗಿ ಕ್ಯೂ ಕೊಟ್ಟಿದ್ದಾರೆ, ಕ್ಯೂ ಬರೀನು ಅಂತ. ಸಿಂಪಲ್ ಟ್ರಿಕ್ ಐತೆ ನೋಡ್ರಿ. ಇಲ್ಲಿ RS T ಕ T, OPQRST UPW ಹಂಗ ಬರ್ದಿನಿ. ಇನ್ನ XYZ ಒಂದ್ ಸೆಕೆಂಡ್ ಇದು ಇಲ್ಲಿ ಹೋಗ್ತಲ್ಲಪ್ಪ. ಏನ್ ಮಾಡಿದಾರ ಅಂತಂದ್ರ ಇಲ್ಲಿ Y ಇದು X ಉಲ್ಟಾ ಬರ್ದಾರೆ. ಮುಂದಿನ ಸಂಖ್ಯೆ ಏನಾಗಿರುತ್ತಂತಂದ್ರ X ಇಲ್ಲಿ YX ಇರುತ್ತ, ಇಲ್ಲಿ XY ಇದು Z ಕ Z ಅಂದ್ರೆ XYZ. ಎ ಇಸ್ ದ ರೈಟ್ ಆನ್ಸರ್. XYZ ಇದ ಏನಿಲ್ಲ, ಇವರನ್ನ ಇಲ್ಲಿಂದ ಇಲ್ಲಿಗೆ ಈ ಕಡೆ ಉಲ್ಟಾ ಪಲ್ಟಾ ಮಾಡಿದ್ರು. ಅದನ್ನ OPQRSTUVWXYZ ಈ ಸಂಖ್ಯೆ ಬಂದದ. ಇಲ್ಲೇ ಉಲ್ಟಾ ಪಲ್ಟಾ ಬರ್ದಿದ್ರು, ಅವನನ್ನ ಸೀದಾ ಬರ್ದಿನಿ. ಇದೇನು ಅಂತ ಕಾಂಪ್ಲಿಕೇಟ್ ಅಲ್ಲ, ಬಟ್ ನೋಡುವ ದೃಷ್ಟಿ ಇದ್ರೆ ಇದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೋಬಹುದು. ಇಂಥ ಕ್ವಶನ್ ಅನ್ನು ಸಹ 2018ರಲ್ಲಿ ಫಿಂಗರ್ ಪ್ರಿಂಟ್ ಬರೋಣ ಇದು ಇಂಟ್ PSI ಒಳಗೆ ಕೇಳಿದಂತ ಕ್ವಶನ್. ಈ ಎಕ್ಸಾಮು 2018ರಲ್ಲಿ ಕಲಬುರಗಿ ಒಳಗೆ ನಡೆದಿತ್ತು. 200 PSI ಕರೆದ್ರಲ್ಲ, ಕಾಲ್ಫಾರ್ಮ್ ಆಗಿದೆ. 200 PSI ಕಾಲ್ಫಾರ್ಮ್ ಆದಾಗ ಆ ಕ್ವಶನ್ ಪೇಪರ್ ಅಲ್ಲಿ ಇಂಥ ಕ್ವಶನ್ ಅನ್ನ ಕೇಳಿದ್ರು. ಆ ಕ್ವಶನ್ ಸಹ ತಂದು ಬಿಡಿಸೋಣ ಅಂತ. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್ ಕ್ವಶನ್. ಈ ಕೆಳಕಂಡ ಸರಣಿಯಲ್ಲಿರುವ ತಪ್ಪು ಸಂಖ್ಯೆ ಯಾವುದು ಅಂತೇಳಿ. ತಪ್ಪು ಸಂಖ್ಯೆ ಯಾವುದು ಅಂತ ಕೇಳಿದಾರ. ನಮಗ 22 ಕೊಟ್ಟಾರು, 33 ಐತೆ, 66 ಐತೆ, 99 ಐತೆ, 121, 279, 594. ಇವ ಒಂದು ಅಂಕಿನ ಡಿವೈಡ್ ಆಗ್ತವೆ. ಎಲ್ಲಾನು ಒಂದು ಅಂಕಿಯಿಂದ ಭಾಗಾಕಾರ ಆಗುತ್ತವೆ, ಭಾಗಾಕಾರ ಆಗ್ತವೆ. ಬಟ್ ಒಂದು ಸಂಖ್ಯೆ ಆ ಸಂಖ್ಯೆಯಿಂದ ಡಿವೈಡ್ ಆಗೋದಿಲ್ಲ ಗೊತ್ತಿರಲಿ. ಯಾಕೆ ಮಗ್ಗಿ ಕಲಿಬೇಕಂದ್ರೆ ಇದಕ್ಕಾಗಿ ಮಗ್ಗಿ ಕಲಿಬೇಕು. ಇದು 11 ಡಿವೈಡ್ ಆಗುತ್ತಲ್ಲ, 11 1 11 2 ಇದು 11 3 11 3 11 6 11 6 66 11 9 11 9 ಇದು 11 11 121. ಇದರದ ವರ್ಗ 121. ಇಲ್ಲಿ 279 ಐತೆ. ಇದು 11ರಲ್ಲಿ ಡಿವೈಡ್ ಆಗುವುದಿಲ್ಲ, ಇದು ಭಿನ್ನ ರಾಶಿ ಒಳಗೆ ಬರುತ್ತೆ. ಹಾಗಾದ್ರೆ ಪರಿಪೂರ್ಣ ಭಿನ್ನ ರಾಶಿ ಹೋಗುದಿಲ್ಲ. ಇದು 594 ಸಹ ಇದು ಡಿವೈಡ್ ಆಗುತ್ತೆ. ಯಾವ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ? 11 11 11 54 594 ಇದು ಡಿವೈಡ್ ಆಗುತ್ತೆ. ಬಟ್ 279 ಇಸ್ ಅ ರಾಂಗ್. ಇದು ಕರ್ತಾ ಹೋಗೋದಿಲ್ಲ. ಸೊ ಅದರಿಂದ 279 ಇಸ್ ಅ ರೈಟ್ ಆನ್ಸರ್. ಸಿ ಇಸ್ ಅ ರೈಟ್ ಆನ್ಸರ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್ ಕ್ವಶನ್. ಕ್ವಶನ್ ನಂಬರ್ 17. ಈ ಕೆಳಗಿನ ಶ್ರೇಣಿಗಳಲ್ಲಿ ಪ್ರಶ್ನೆಗಳಲ್ಲಿ ಖಾಲಿ ಬಿಟ್ಟ ಜಾಗವನ್ನ ತುಂಬಿ. ಖಾಲಿ ಬಿಟ್ಟ ಜಾಗವನ್ನ ತುಂಬಿ ಅಂದಾರ. ನಾವು ತುಂಬುನಂತ ತುಂಬಾಕದೀವಿ ನಾವು, ಆಯ್ತಾ? 3 7 15 31 63.
63 15 31 63 ಏನು ಮಾಡಿದಾರೆ ಅಂತಂದ್ರೆ ಇಲ್ಲಿ ಏನು ಮಾಡಿಲ್ಲ. ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಏನಿಲ್ಲ ಡಿಫ್ರೆನ್ಸ್ ತಕೊಳ್ಳೋದು. ಇಂಟು 2 ಪ್ಲಸ್ 1 ಈಕ್ವಲ್ ಟು 7 ಇಂಟು 2 ಪ್ಲಸ್ 1 15 ಇಂಟು 2 ಪ್ಲಸ್ 1 31 ಇಂಟು 2 ಪ್ಲಸ್ 1 63. ಸೊ ಇಂಟು 2 ಪ್ಲಸ್ 1 ಈಕ್ವಲ್ ಟು ಎಷ್ಟಾಗುತ್ತೆ? 63ರ ಎಷ್ಟು ಸಂಖ್ಯೆ ಆಗುತ್ತೆ ಅಂತಂದ್ರೆ 63 ಎರಡ್ಲೆ ಅಂತಂದ್ರೆ 66 66 66 126 126 ಪ್ಲಸ್ 1 127. 63 ಇಂಟು 2 ಅಂತಂದ್ರೆ 127 126 ಪ್ಲಸ್ 1 ಅಂತಂದ್ರೆ 127. ರೈಟ್ ಆನ್ಸರ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒಂದು ಕ್ವಶನ್. 18ನೇ ಪ್ರಶ್ನೆ. ಈ ಕೆಳಗಿನ ಸರಣಿಯಲ್ಲಿ ಪೂರ್ತಿ ಮಾಡಿ. ಈ ಸರಣಿಯನ್ನ ಪೂರ್ತಿ ಮಾಡಿ ಅಂದಾರ ಮಾಡದಂತ 1 8 27 64 125 ಇಲ್ಲಿ 216. ಇವೆಲ್ಲವೂ ವರ್ಗ ಮೂಲಗಳಂತ ಕಾಣ್ತಿಲ್ಲ. ಇವೆಲ್ಲ ವರ್ಗ ಇದಾವ. ಇವುಗಳ ವರ್ಗ ಮೂಲಗಳನ್ನ ಬರೆದ್ರೆ ಮುಗಿತಪ್ಪ. ವರ್ಗ ಮೂಲಗಳನ್ನ ಬರೆದ್ರೆ ಇದರ ಆನ್ಸರ್ ಸಿಕ್ಕಾಗೆ. ವರ್ಗಮೂಲ ಒಂದರದ ವರ್ಗಮೂಲ 1, 2ರದ ವರ್ಗಮೂಲ ಕ್ಯೂಬ್ ಇದನ. ಇದು ವರ್ಗಮೂಲ ಅಲ್ಲ, ಸಾರಿ, ಒಂದು ಸೆಕೆಂಡ್. ಇವು ಅದಕ್ಕೆ ವರ್ಗಮೂಲಗಳಲ್ಲ, ವರ್ಗಮೂಲಗಳಂತ ಅನ್ಕೋದಲ್ಲ. 2 ಇಂಟು 2 ಇಂಟು 2 2 2 4 4 2 8. ಸಾರಿ, ಇವೆಲ್ಲ ಕ್ಯೂಬ್ ರೂಟ್ಸ್ ಇದೆ. 2 ಕ್ಯೂಬ್ ಇದೆಲ್ಲ. ಸೊ ಅದಕ್ಕಾಗಿ ಕ್ಯೂಬ್ ರೂಟ್ಸ್ ಇದಾವೆ. 2 ಕ್ಯೂಬ್, ಇಲ್ಲಿ 3 ಕ್ಯೂಬ್, 3 1 3 3 3 9 9 3 27. ಇದು 4 ಕ್ಯೂಬು ಪ್ಲಸ್ ಇದು 5 ಕ್ಯೂಬು, ಇದು 6 ಕ್ಯೂಬು. ನಂತರ ಅಂತಂದ್ರೆ ಕ್ಯೂಬ್ ಇಲ್ಲಿ 7 ಕ್ಯೂಬ್. 7 ಇಂಟು 3 7 1 7 7 2 14 7 49 ಇಂಟು 7 ಅನ್ನಂಗಿದೆ. ಅಂದ್ರೆ ಸ್ಕ್ವೈರ್ ರೂಟ್ ಗೊತ್ತಿರುತ್ತೆ. ಸ್ಕ್ವೈರ್ ರೂಟ್ ಅನ್ನ ಕ್ಯೂಬ್ ರೂಟ್ ಮಾಡೋದು ಎಷ್ಟಾಗುತ್ತೆ? 343. 343 49 343. ಎ ಇಸ್ ದ ರೈಟ್ ಆನ್ಸರ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒಂದು ಕ್ವಶನ್. 19ನೇ ಪ್ರಶ್ನೆ. 12 21 33 13 31 ಇಲ್ಲಿ ಗೊತ್ತಿಲ್ಲ. 14 41 55 ಎಷ್ಟಪ್ಪ ಸಂಖ್ಯೆಗಳು? ಭಾಳ ಅದಲ್ಲ ಇವು. ಇನ್ನೇನು ಬಂತಪ್ಪ ಇದು? ಎಷ್ಟು ದೊಡ್ಡ ಸಂಖ್ಯೆ ಇದೆಲ್ಲ ಇದು. ನೋಡ್ರಿ ಇದನ್ನ ಹೆಂಗ್ ಬಿಡಿಸೋದು ಅಂತೇಳಿ. ನಮ್ಗೆ ಇಲ್ಲಿ ಸಂಖ್ಯೆ ಸೇಮ್ ಐತಿ, ಇಲ್ಲಿ ಸಣ್ಣ ಸಂಖ್ಯೆಗಳದಲ್ಲ, ಇಲ್ಲೊಂದು ಸಂಖ್ಯೆ ಐತಿ. ಅಂದ್ರೆ ಏನ್ ಮಾಡ್ಯಾರ ಇವರು? ಇಲ್ಲಿಂದ ಇಲ್ಲಿವರೆಗೆ 2 ಸಂಖ್ಯೆಗಳನ್ನ ಬಿಟ್ಟ 1 ಸಂಖ್ಯೆ ತಗೊಂಡಾರ. ಮತ್ತಾಗೇನ ಇಲ್ಲಿಂದ ಇಲ್ಲಿಗೆ 1 ಸಂಖ್ಯೆ ತಗೊಂಡಾರ ಇವರು. +1 ಇಲ್ಲಿ +1 ಐತಿ, ಇಲ್ಲಿ +1 ಐತಿ. ಓಕೆ, ಇನ್ನ +1 ಐತಿ ಅಂದ್ರ ಈಗ ನಾವು ಅಂದ್ರೆ ಇಲ್ಲಿ ಹಿಡಿದ ಇಲ್ಲಿಗೆ ಆಡೋದಂಗೆ ಅಂದ್ರೆ ಇಲ್ಲಿ 2 ಸಂಖ್ಯೆ ಬಿಡೋಣಂತ. 21ರಿಂದ 31 +10 ಮಾಡಿದ್ದಾರೆ. +1 ಮಾಡಿದ್ದಾರೆ, ಇಲ್ಲಿ +10 ಮಾಡಿದ್ದಾರೆ. ಇನ್ನು 31 ಆದ್ಮೇಲೆ 41 2 ಸಂಖ್ಯೆ ಬಿಟ್ಟಿದಾರ, +10. ಓಕೆ, ಇನ್ನ 33 ಐತೆ. ಇನ್ನು 3ನೇ ಸಂಖ್ಯೆ 33 ಐತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಪ್ಲಸ್ ಮಾಡಬೇಕು ಅಂತ? ಇಲ್ಲಿಂದ ಇಲ್ಲಿಗೆ ಪ್ಲಸ್ ಮಾಡಬೇಕು. ಒಂದು ಸಂಖ್ಯೆನ ಪ್ಲಸ್ ಮಾಡ್ಬೇಕಂದ್ರ 33 ಅಂತಂದ್ರ ಇದಕ್ಕೆ 10 ಐತೆ, ಇಲ್ಲಿ 55 ಐತೆ. ಒಂದು ಸಂಖ್ಯೆ ಕೂಡಿಸಿದ್ರ ಒಂದು ಸಂಖ್ಯೆ ಕೂಡಿಸ್ಬೇಕು. 33 ಐತೆ, ಇಲ್ಲಿ ಒಂದು ಸಂಖ್ಯೆ ಕೂಡಿಸಿದ್ರ
ಒಂದು ಯಾವುದೋ ಸಂಖ್ಯೆ ಕೂಡಿಸಿದ್ರೆ ಇಲ್ಲಿಂದ ಇಲ್ಲಿ ಕೂಡಿಸಿದ್ರೆ ಆ ಸಂಖ್ಯೆ ಯಾವ ಸಂಖ್ಯೆ ಅಂತೇಳಿ ಇಲ್ಲಿ 11 ಕೂಡಿಸ್ಯಾರ ಅಂತಂದ್ರ 44 ಆಯ್ತು. ಇಲ್ಲಿಂದ ಇಲ್ಲಿಗೆ 11 ಕೂಡಿಸ್ಯಾರ 55 ಆಯ್ತು. +11 ಇಲ್ಲಿ +11 ಕರೆಕ್ಟಾ? +11 ಹಾಗಾದ್ರೆ ನಮಗ 44 is the right answer. 44 is the right answer. 19ನೇ ಪ್ರಶ್ನೆ ಆನ್ಸರ್ ಇಸ್ 44. ಓಕೆ, ಈ ಕ್ವಶನ್ PSI 2006ರಲ್ಲಿ ಕೇಳಿದಂಥ ಪ್ರಶ್ನೆ. PSI 2006ರಲ್ಲಿ ಕೇಳಿದಂಥ ಕ್ವಶನ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒಂದು ಕ್ವಶನ್ ನಂಬರ್ 20. ಈ ಕೆಳಗಿನ ಸರಣಿಯನ್ನ ಪೂರ್ತಿ ಮಾಡಿ ಅಂತೇಳಿ. ಪೂರ್ತಿ ಮಾಡೋಣ ಅಂತ 2, 7, 14, 23 ಅಂತ ಕೊಟ್ಟಿದಾರ. ಇಲ್ಲಿ ನೆಕ್ಸ್ಟ್ 47 ಐತೆ. ಒಂದು ಸಂಖ್ಯೆ ಗೊತ್ತಿಲ್ಲ, ಆ ಸಂಖ್ಯೆ ನಮಗ ಎಕ್ಸ್ ಆಗಿರಲಿ. ಇಲ್ಲಿಂದ ಇಲ್ಲಿ ಡಿಫ್ರೆನ್ಸ್ ಎಷ್ಟೈತೆ? +5 ಐತೆ. ಇಲ್ಲಿಂದ ಇಲ್ಲಿಗೆ +7 ಐತೆ. ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ? +5, 9 ಇಲ್ಲಿ +9 ಆಗುತ್ತಾ? ಹಿಂಗೆ ಬರ್ಕೊಂಬಿಡುದ್ಲ ಏನು ದೊಡ್ಡದು. 13 4 ಅಂತಂದ್ರೆ 9, ಇಲ್ಲಿ 1 0 9 +9 ಇಲ್ಲಿಂದ ಇಲ್ಲಿಗೆ ಅಂದ್ರೆ +9 ಆಗೈತಾರೆ. ಇದಕ್ಕೆ ಮತ್ತೆ +2 ಮಾಡೋಣ, +11 ಆಗುತ್ತಾ ಈ ಸೀರೀಸು. ಇಲ್ಲಿಂದ ಇಲ್ಲಿಗೆ +13 ಆಗುತ್ತೆ. ಅಂದ್ರೆ 11 ಕೂಡಿಸಿರೋ ಒಂದು ಸಂಖ್ಯೆ ಬರಬೇಕು. 47ರಾಗ 13 ಮೈನಸ್ರ ಒಂದು ಸಂಖ್ಯೆ ಬರಬೇಕು. ಆ ಸಂಖ್ಯೆ ಯಾವುದು ಅಂತಂದ್ರೆ 23ಕ್ಕೆ 11 ಕೂಡಿಸಿದ್ರೆ 11 1 ಈ ಕಡೆ 44 +1 ಅಂದ್ರೆ 34. 34 is the right answer. 34 is the right answer. Let us move to the next one. 34. 21ನೇ ಕ್ವಶನ್. 7, 7, 19, 37, 61, x 127 ಆಯ್ತಾ. ಈ ಕ್ವಶನ್ ಇಲ್ಲಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದಾರ. ಇಲ್ಲಿ 7 ಇದು 19, 37 ಇದು 61 ಇದು x 27 ಒಂದಕ್ಕೊಂದು ಸಂಬಂಧ ಇಲ್ಲ, ಆದ್ರೂ ಸಂಬಂಧ ಇರುತ್ತ. ಹೆಂಗೈತೆ ಅಂದ್ರೆ ಇದ್ರೊಳಗ ಡಿಫ್ರೆನ್ಸ್ ಏನೈತೆ ಫಸ್ಟ್ ಏನೇನು ಫಸ್ಟಕ್ಕ ಇದ್ರೊಳಗಿಂದ ಒಳಗ ಡಿಫ್ರೆನ್ಸ್ ಎಷ್ಟೈತೆ ಡಿಫ್ರೆನ್ಸ್ ಗೊತ್ತಾದ್ರೆ ಈ ಕ್ವಶನ್ ಆನ್ಸರ್ ಬಿಡಿಸ್ಬೋದು. +12 ಐತೆ. 7ಕ್ಕೆ 12 ಕೂಡಿಸ್ಯಾರ 19 ಆಗೈತೆ, ಹೌದಲ್ವಾ? 12ಕ್ಕೆ 7 ಕೂಡಿಸ್ಯಾರ 19 ಆಗುತ್ತೆ. ನೆಕ್ಸ್ಟ್ 19ಕ್ಕೆ 37 19 ಹೋದ್ರ 18 +18 ಅಂದ್ರೆ 18. 37ರಾಗ 61 ಮೈನಸ್ ಆದ್ರೆ +24. 37ಕ್ಕೆ 24 ಕೂಡಿಸ್ಯಾರ 61 ಆಗೈತಿ. 61ಕ್ಕೆ ಎಷ್ಟಾಯ್ತು? ಇಲ್ಲಿ 6 ಬಗ್ಗೆ ಸ್ಟಾರ್ಟ್ ಆಯ್ತು. ಇದು 6 1 6 6 1 6 6 1 6 6 6 6 12 6 3 18 6 4 24 6 5 30 ಅಂದ್ರೆ ನೆಕ್ಸ್ಟ್ 30 6 5 30 61ಕ್ಕೆ 31 ಕೂಡಿಸಿದ್ರೆ 91 ಬರಬೇಕು. ಇನ್ನು 91ಕ್ಕೆ 127 ಕೂಡಿಸ್ಬೇಕಾದ್ರೆ 6 36 36 +90 ಅಂತಂದ್ರೆ 127 ಆಗುತ್ತಲ್ಲ. ಓಕೆ, ಇದು 136 +36. ಇಲ್ಲಿ 6 ಮಗ್ಗಿನೂ ಬಂದಂಗ ಆತ, ಇಲ್ಲಿ ಕೂಡಿಸಿದಂಗ ಆತ. ಎಷ್ಟು ಈಜಿ ಐತೆ ನೋಡ್ರಿ, ಇದು ಎಷ್ಟು ಕಾಂಪ್ಲಿಕೇಟ್ ಐತೆ ಬಟ್ ಈಜಿ ಅನ್ಸತ್ತೆ. 36 ಕೂಡಿಸಿದ್ರೆ 127 ಆಯ್ತು. ಲೆಟರ್ಸ್ ನಮಗ ಈ ಬಿಟ್ಟ ಹೋದ ಸಂಖ್ಯೆ ಯಾವಪ್ಪ ಅಂತಂದ್ರೆ 91. 91 ಸಿ ಇಸ್ ದ ರೈಟ್ ಆನ್ಸರ್. ಬಿಡಿಸಿದ್ದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ.
ಹಾಗೆ ನಮ್ಮ ಕ್ಲಾಸ್ಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಮುಂದಿನ ಕ್ಲಾಸ್ ನಿಮಗೆ ಈಸಿಲಿ ಸಿಗ್ತಾವಂತ ಹೇಳಿ ಮತ್ತೆ ಮುಂದಿನ ಕ್ವಶನ್ ತೆಗೆದುಕೊಳ್ಳೋಣ. ಈ ಸೇರಿನ ತಪ್ಪು ಸಂಖ್ಯೆಯನ್ನ ಗುರುತಿಸಿ ಅಂತೇಳಿ. 7, 3, 7, 15, 39, 63, 127, 255, 511 ಎರಡು ಸಂಖ್ಯೆನೋ ಬರೆಯವು. ಇದು CR, CAR ಮತ್ತು DAR 2019 ಕೇಳಿದಂಥ ಪ್ರಶ್ನೆ. CR ನಾನ್ HK ಒಳಗ 2019 ಕೇಳಿದಂಥ ಕ್ವಶನು. ಇದನ್ನ ಬಿಡಿಸೋಣಂತ. 2 ಇಂಟು ಎಷ್ಟು ಪ್ಲಸ್ ಮಾಡಿದಾರ ಅಂತಂದ್ರೆ 3 ಇಂಟು 2 ಅಂತಂದ್ರೆ 6 ಪ್ಲಸ್ 1 ಈಕ್ವಲ್ ಟು 7. 7 ಇಂಟು 2 ಈಕ್ವಲ್ ಟು 14 ಪ್ಲಸ್ 1 ಅಂತಂದ್ರೆ 15. 15 ಇಂಟು ಇನ್ನೊಂದು ಸಂಖ್ಯೆ ಹೋಗಿತ್ತಲ್ಲ, ಒಂದು ಸೆಕೆಂಡ್. ಇದು 31, 39 ಅಲ್ಲ, ಇದು 31, ಸಾರಿ ಇದು 31 ಆಗ್ಬೇಕು. 15 2 30 ಪ್ಲಸ್ 1 ಈಕ್ವಲ್ ಟು 31. 31 ಪ್ಲಸ್ ಇಂಟು 2 ಈಕ್ವಲ್ ಟು 62 ಪ್ಲಸ್ 1 ಈಕ್ವಲ್ ಟು 63. 63 ಇಂಟು 2 ಈಕ್ವಲ್ ಟು 63 2 126 ಪ್ಲಸ್ 1 ಈಕ್ವಲ್ ಟು 127. ಇನ್ನು 127 ಇಂಟು 2 ಈಕ್ವಲ್ ಟು 127 ಇಂಟು 2 254 ಪ್ಲಸ್ 1 ಈಕ್ವಲ್ ಟು 255. 255 ಇಂಟು 2 ಅಂದ್ರೆ 510 ಪ್ಲಸ್ 1 ಈಕ್ವಲ್ ಟು 511. 511 ಇಂಟು 2 ಇಲ್ಲಿ ಬತ್ ನಾವು ಇದು 31 ಆಗ್ಬೇಕಾದ್ರೆ ಈ ಸಂಖ್ಯೆ ನಮಗ ತಪ್ಪಾಗಿದೆ. ಇಲ್ಲೇ ಗೊತ್ತಾತಾ? ನನಗ ಸುಮ್ಮನೆ ಹೇಳಿದ್ದೆ ಈ ಸಂಖ್ಯೆ ತಪ್ಪಾಗಿಲ್ಲ, ಈ ಆನ್ಸರು ತಪ್ಪಾಗಿದೆ. ಇದು 31 ಬರಬೇಕಾಗಿತ್ತು, ಬಟ್ ಇದು 39 ಬಂದಿದೆ. ಆನ್ಸರ್ ಈಸ್ ಎ ಇಸ್ ದ ರೈಟ್ ಆನ್ಸರ್. ತಪ್ಪಾದ ಸಂಖ್ಯೆನ ಗುರುತಿಸಿ ಎಂದಾಗ. ಓಕೆ, ಇಲ್ಲಿಗೆ 511 ಬಂತು. ಇನ್ನು ಇದ್ರ ಸಂಖ್ಯೆ ಮಾಡಿದ್ರೆ ಮುಂದಿನ ಸಂಖ್ಯೆ ಬರುತ್ತೆ. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕಾಣೆಯಾದ ಸಂಖ್ಯೆಯನ್ನ ಸೇರಿಸಿ ಅಂತೇಳಿ. ಕಾಣೆಯಾದ ಸಂಖ್ಯೆಯನ್ನ ಸೇರಿಸಿ 23ನೇ ಪ್ರಶ್ನೆ. 2, 5, 9, 19 ಇನ್ನ 37. ಎರಡು 5, 9 ಅಂತಂದ್ರೆ ಎಷ್ಟಾಗುತ್ತೆ? ಇದು 2 ಇಂಟು ಸೇಮ್ ಐತೆ. 2 ಇಂಟು 2 4 ಪ್ಲಸ್ 1 ಈಕ್ವಲ್ ಟು 5. 5 ಇಂಟು 2 ಈಕ್ವಲ್ ಟು 10 ಪ್ಲಸ್ ಮೈನಸ್ 1 ಈಕ್ವಲ್ ಟು 9. 9 ಇಂಟು 2 ಈಕ್ವಲ್ ಟು 18 ಪ್ಲಸ್ 1 ಈಕ್ವಲ್ ಟು 19. 19 ಇಂಟು 2 ಈಕ್ವಲ್ ಟು 38 ಮೈನಸ್ 1 ಈಕ್ವಲ್ ಟು 37. 37 ಇಂಟು 2 37 ಇಂಟು 2 74. ಇಲ್ಲಿ ಮೈನಸ್ ಆಗಿದೆ. ಇನ್ನು ನೆಕ್ಸ್ಟ್ ಸಂಖ್ಯೆ ಪ್ಲಸ್ ಬರಬೇಕು ಅಂತಂದ್ರೆ 75. ಬಿ ಇಸ್ ದ ರೈಟ್ ಆನ್ಸರ್. ಇದಿಷ್ಟು ನಮ್ಮ ಇವತ್ತಿನ ಸಂಖ್ಯಾ ಸರಣಿ ಆಗಿತ್ತು. ಸಂಖ್ಯಾ ಸರಣಿ ನಂಬರ್ ಸಿರೀಸು. ಇಲ್ಲಿಗೆ ಒಟ್ಟಾರೆ 24 ಪ್ರಶ್ನೆಗಳನ್ನು ಬಿಡಿಸಿ ಈ ಕ್ಲಾಸನ್ನು ಮುಗಿಸಿದ್ದೀನಿ. ಮತ್ತೆ ಇಂಥವು ಹಲವಾರು ಕ್ವಶನ್ಸು ಮುಂಬರುವ ಎಕ್ಸಾಮ್ ಒಳಗೆ ಕೇಳ್ಬೋದು. ಇವಾಗ ಕ್ವಶನ್ಸ್ ಬರ್ತಾವತ್ತಲ್ಲ, ಈ ಪ್ಯಾಟರ್ನ್ ಮೇಲೆ ಬರ್ತಾವ ಅಂತೇಳಿ ಮ್ಯಾಥಮೆಟಿಕ್ಸ್ ಹೇಳ್ಬೋದು. ಇವಾಗ ಕ್ವಶನ್ ಬರ್ತಾವು, ಇವನ್ನ ನೋಡ್ರಿ, ನನ್ನ ಕ್ಲಾಸನ್ನು ನೋಡ್ರಿ, ನೀವು ಕಂಪಲ್ಸರಿ ಎಕ್ಸಾಮ್ ಒಳಗೆ ಬರ್ತಾವ ಅಂತ ಹೇಳಕ್ಕಾಗಲ್ಲ. ಮ್ಯಾಥಮೆಟಿಕ್ಸು ಡೇ ಬೈ ಡೇ ಹೊಸ ಕ್ವಶನ್ಸ್ ಬರ್ತಾವ. ಹಳೆಯ ಪ್ರಶ್ನೆ ಪತ್ರಿಕೆಗೂ ಸಹ ಹಲವಾರು ಬಾರಿ ಕ್ವಶನ್ಸ್ ಬಂದಿದಾವೆ. ಓಕೆ,
ಇಲ್ಲಿವರೆಗೆ ನಮ್ಮ ಕ್ಲಾಸನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ಮುಂದಿನ ಕ್ಲಾಸಲ್ಲಿ ಹೊಸ ಸರಣಿಯೊಂದಿಗೆ ಹೊಸ ಚಾಪ್ಟರ್ ನಿಮ್ಮ ಮುಂದೆ ಬರ್ತೀನಿ. ಈವರೆಗೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.